ಶ್ರೀ ಗುರುಭ್ಯೋ ನಮಃ. ಅನಂತಗುಣಪೂರ್ಣತ್ವಾದಗಮ್ಯಾಯ ಸುರೈರಪಿ ಸರ್ವೇಷ್ಟಧಾತ್ರೆ ದೇವಾನಾಂ ನಮೋ ನಾರಾಯಣಾಯತೆ. ಶ್ರೀ ಗುರುಭ್ಯೋ ನಮಃ. ತಲಬಕ್ಕಾರ ಉಪನಿಷತ್ತು ಮೊದಲನೇ ಖಂಡ, ಅದರಲ್ಲಿ ಮೂರನೇ ಮಂತ್ರ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮೋ ಯಥೈದದನುಶಿಷ್ಯಾತ್. ಅಂದರೆ ಹಿಂದಿನ ಎರಡು ಮಂತ್ರಗಳಲ್ಲಿ ಪರಮಾತ್ಮ ಎಲ್ಲ ಇಂದ್ರಿಯಗಳ ಪ್ರೇರಕನಾಗಿದ್ದಾನೆ ಹಾಗೆ ಅಂತ ಬ್ರಹ್ಮದೇವರು ರುದ್ರದೇವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿದರು ಅಂತ ನೋಡಿದ್ದೀವಿ. ತತ್ರ ಹರೇಹೇ ವಿಶ್ವಾಸನಾದಿ ಮಾಹಾತ್ಮ್ಯೇ ಚಕ್ಷುರಾದಿ ಇಂದ್ರಿಯಂ ನ ಗಚ್ಚತಿ ಅಭಿಮಾನಿ ನ್ಯಾಯೇನ ಚಕ್ಷುರಾದ್ಯಭಿಮಾನ್ಯುಪಲಕ್ಷಿತಾಃ ಸರ್ವೇ ದೇವಾಃ ಅಪಿ ನ ಜಾನಂತಿ ಸಾಮಾನ್ಯಾಕಾರೇಣ ಕಾರ್ತ್ಸ್ನೇನ. ಅಂದ್ರೆ ತತ್ರ ಆ ವಿಷಯದಲ್ಲಿ, ಅಂದರೆ ಪರಮಾತ್ಮನೇ ಪ್ರೇರಕನಾಗಿದ್ದಾನೆ ಎನ್ನುವ ವಿಷಯದಲ್ಲಿ ವಿಶ್ವ ಶಾಸನಾದಿ ಮಾಹಾತ್ಮ್ಯ ಅಂತ ಇದೆ. ಹರೇಹೇ ವಿಶ್ವ ಶಾಸನಾದಿ ಮಾಹಾತ್ಮ್ಯ. ಸಾರಿ, ಪರಮಾತ್ಮ ಪ್ರೇರಕನಾಗಿದ್ದು ಏನ್ ಮಾಡ್ತಾನೆ? ಇಡೀ ವಿಶ್ವವನ್ನು ಶಾಸನ ಮಾಡ್ತಾನೆ. ಈಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ ಅಥವಾ ಶಿಷ್ಯರಿಗೆ ಹೇಳ್ತೀವಿ, ಹೋಗಿ ಮಾಡಿ ಬಾ ಹಾಗೆ ಅಂತ. ಮಾಡ್ತಾರೆ, ಮಾಡೋದು ಉಂಟು, ಮಾಡದೇ ಇರೋದು ಉಂಟು. ಅಂದ್ರೆ ನಮ್ಮ ಶಾಸನ, ನಾವು ಹೇಳಿದ ಮಾತು ನಡೆಯುತ್ತದೆ, ನಡೆಯದೇನು ಇರುತ್ತದೆ. ಆದರೆ ಪರಮಾತ್ಮನದ್ದು ಹಾಗಿಲ್ಲ. ಪರಮಾತ್ಮ ತಾನೇನು ಇಚ್ಛೆ ಪಡ್ತಾನೆ ಅದನ್ನ ಮುಖ್ಯಪ್ರಾಣ ದೇವರ ದ್ವಾರ, ದೇವತೆಗಳ ದ್ವಾರ ಜೀವನಿಗೆ ಮಾಡಿಸ್ತಾನೆ. ಅದರಿಂದ ವಿಶ್ವ ಶಾಸನ. ವಿಶ್ವ ಅಂದ್ರೆ ಎಲ್ಲರೂ, ಜಗತ್ತು ಅಂತ ಅರ್ಥ. ಜಗತ್ತು ಅಂದ್ರೆ ಎಲ್ಲ ಜೀವರು, ಜಡರು, ಎಸ್ಪೆಷಲಿ ಜೀವರು ಅಂತ ನಾವಿಲ್ಲಿ ತಗೋಬೇಕು. ಜೀವರ ವತಿಯಿಂದ ಏನೇನು ಮಾಡಬೇಕೋ ಅದು ಎಲ್ಲವನ್ನು ಅವನ ಇಚ್ಛೆ ಪ್ರಕಾರನೇ ನಡೀತದೆ. ಅವನ ಇಚ್ಛೆಗೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ. ನಾವು ಕೇಳ್ಬೋದು, ದೇವರ ವಿರುದ್ಧವಾಗಿ ನಾವೇ ಅನೇಕ ಬಾರಿ ನಡೀತೀವಲ್ಲ ಹಾಗೆ ಅಂತ ಹೇಳಿದ್ರೆ, ದೇವರ ಇಚ್ಛೆ ಹಾಗೇ ಇದೆ. ಈ ಕಾಲದಲ್ಲಿ, ಈ ಶರೀರದಲ್ಲಿ, ಈ ದೇಶದಲ್ಲಿ ಹೀಗೆ ಅವನು ಮಾಡಬೇಕು ಅಂತ ಪರಮಾತ್ಮನ ಇಚ್ಛೆ ಹಾಗಿದೆ. ವಿರೋಧ ಮಾಡಬೇಕು ಅಂತ ಇದೆ ಪರಮಾತ್ಮನ ಇಚ್ಛೆ, ಅದರ ತಕ್ಕಂತೆ ನಾವು ವಿರೋಧ ಮಾಡ್ತೀವಿ ಅಥವಾ ದೇವರ ಮಾತನ್ನು ಆಮೋದಿಸ್ತೀವಿ, ದೇವರು ಹೇಳಿದ ಪ್ರಕಾರನೂ ನಡೀತೀವಿ. ಅದು ಕೂಡ ದೇವರ ಅನುಗ್ರಹವೇ. ವಿರೋಧ ಮಾಡೋದು ಕೂಡ ನಮ್ಮ ಸ್ವಭಾವ, ಪ್ರಾಚೀನ ಕರ್ಮ ನೋಡಿಕೊಂಡು ದೇವರು ಮಾಡಿಸ್ತಾನೆ. ಈ ರೀತಿಯಾಗಿ ಶಾಸನವನ್ನು ಮಾಡ್ತಾನೆ ದೇವರು. ಪ್ರೇರಕನಾಗಿ ಇದ್ದು ಶಾಸನವನ್ನು ಮಾಡ್ತಾನೆ. ಈ ರೀತಿಯಾಗಿ ಚಕ್ಷುರಾದಿ ಇಂದ್ರಿಯಂ ನ ಗಚ್ಚತಿ. ಆ ಚಕ್ಷುರಾದಿ ಇಂದ್ರಿಯಗಳು ದೇವರನ್ನ ಸಂಪೂರ್ಣವಾಗಿ ತಿಳಿಸಿಕೊಡೋದಿಲ್ಲ. ದೇವರು ಹೇಗೆ ಪ್ರೇರಣೆ ಮಾಡ್ತಾನೆ? ಸ್ಥೂಲವಾಗಿ ಹೇಳ್ಬೋದು, ನಮ್ಮ ಸ್ವಭಾವ, ಪ್ರಾಚೀನ ಕರ್ಮ ಅಂತ. ಯಾವ ನನ್ನ ಕರ್ಮ ಇಟ್ಟುಕೊಂಡು ಮಾಡ್ತಾನೆ ಹಾಗೆಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಚಕ್ಷುರ ಅಭಿಮಾನಿ ಅಂದ್ರೆ ಕಣ್ಣಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಕಣ್ಣಿಗೆ ಮಾತನಾಡಕ್ ಬರ್ತದ, ತಿಳುವಳಿಕೆ ಇರುತ್ತದ ಕಣ್ಣಿಗೆ? ಕಣ್ಣು ಜಡ ಅದು. ಮತ್ತೆ ಕಣ್ಣಿಗೆ ತಿಳಿಯೋದಿಲ್ಲ ಅಂದ್ರೆ ಏನರ್ಥ? ದೇವರ ಮಹಿಮೆ ಕಣ್ಣಿಗೆ ಗೊತ್ತಾಗೋದಿಲ್ಲ, ಕಿವಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಏನರ್ಥ? ಅಭಿಮಾನಿನ್ನಯ ನ್ಯಾಯೇನ. ಅಂದ್ರೆ ಆ ಬ್ರಹ್ಮಸೂತ್ರದಲ್ಲಿ ಅಭಿಮಾನಿ ಅಧಿಕರಣ ಅಂತ ಇದೆ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮಣ್ಣು ಮಾತಾಡಿತು ಅಂತ ಬಂದ್ರೆ, ಮಣ್ಣು ಮಾತಾಡಿತು ಅಂತ ಲಿಟ್ರಲ್ ಮೀನಿಂಗ್ ತಗೋಬೇಡಿ. ಮಣ್ಣಿನ ಅಭಿಮಾನಿ ದೇವತೆ, ಭೂದೇವತೆ ಮಾತನಾಡಿದಳು ಹಾಗೆ ಅಂತ ಆ ಅಭಿಮಾನಿ ದೇವತೆಯನ್ನ ತಗೋಬೇಕು. ಒಂದು ಜಡವನ್ನು ಹೇಳಿದಾಗ ಜಡದಲ್ಲಿ ಮಾತನಾಡೋದಕ್ಕೆ ಬರೋದಿಲ್ಲ. ಹಾಗೆ ಅಂತ ಹೇಳಿ ವೇದ ಅಪ್ರಮಾಣ ಅಂತ ಹೇಳಿಕ್ ಬರೋದಿಲ್ಲ. ವೇದವೇ ಹೇಳ್ತಾ ಇದೆ, ಮೃದ ಬ್ರವೀತ್, ಮಣ್ಣು ಮಾತಾಡಿತು ಹಾಗಂತ ವೇದ ಹೇಳಿದಾಗ ಬೇರೆ ಯಾರಾவது ಹೇಳಿದ್ರೆ ಸರಿ ಇಲ್ಲ, ನೀವು ಹೇಳಿದ್ದು ಅಂತ ರಿಜೆಕ್ಟ್ ಮಾಡ್ಬೋದು. ಅಂದ್ರೆ ವೇದವೇ ಹೇಳಿದಾಗ ಪರಮ ಪ್ರಮಾಣ, ರಿಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಏನ್ ಕೂಡಿಸೋದು? ಹಾಗೆಂದ್ರೆ ಆ ಪದಾರ್ಥದ ಅಭಿಮಾನಿ ದೇವತೆಗಳು ಮಾತನಾಡಿದ್ರು, ಅಭಿಮಾನಿ ದೇವತೆಗಳು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರು, ಸಂಪೂರ್ಣವಾಗಿ ತಿಳಿದಿಲ್ಲ. ಆ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ರಾಯರು ಬಿಡಿಸಿ ಹೇಳಿದ್ದಾರೆ. ಅಭಿಮಾನಿನೇ ನ್ಯಾಯೇನ ಚಕ್ಷುರಾದಿ ಅಭಿಮಾನಿ ಉಪಲಕ್ಷಿತ. ಆ ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಏನ್ ಬಂತು? ಚಕ್ಷುಷು, ಶ್ರೋತ್ರ, ಮನಸ್ಸು, ಪ್ರಾಣ ಹಾಗೆಂತೆಲ್ಲ ಬಂತಲ್ಲ.
ಆ ಒಂದೊಂದಕ್ಕೂ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಆ ಅಭಿಮಾನಿ ದೇವತೆಗಳು ಮತ್ತು ಉಪಲಕ್ಷಣೆಯ ಎಲ್ಲಾ ದೇವತೆಗಳು, ಬರೀ ತತ್ವಾಭಿಮಾನಿ ದೇವತೆಗಳು 24 ಜನ ಇದ್ದಾರೆ ಅಷ್ಟೇ ತಿಳಿಯಬಾರದು. ಆ 24 ದೇವತೆಗಳು ತಿಳಿಯೋದಿಲ್ಲ. ಯಾರ್ಯಾರು 33 ಕೋಟಿ ದೇವತೆಗಳು ಅಂತ ಇದ್ದಾರೆ. ಸರ್ವೇ ದೇವಾಹ ಅಪಿ ನ ಜಾನಂತಿ ಸಾಮಾನ್ಯಾಕಾರೇಣಾಪಿ ಕಾರ್ತ್ಸ್ನೇನ ಅಂತ ಇದೆ. ಸಂಪೂರ್ಣವಾಗಿ ದೇವರನ್ನ ಯಾರೂ ಕೂಡ ತಿಳಿಯೋದಿಲ್ಲ. ಮತ್ತೆ ದೇವರನ್ನ ತಿಳಿಯದೇ ಇಲ್ಲವಾ ಹಾಗೆ ಅಂದ್ರೆ, ತಿಳಿಯಲಿಕ್ಕೆ ಸಾಧ್ಯ ಇಲ್ಲವಾ ಹಾಗೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಸಾಧ್ಯ. ಅಂದ್ರೆ ಹೇಳ್ತಾರೆ ನೋಡಿ, ಒಂದು ಪರ್ವತದಷ್ಟು ರಾಶಿ, ಅದರಲ್ಲಿ ಒಂದು ಕೈ ಮುಷ್ಟಿಯಷ್ಟು ತೆಗೆದುಕೊಂಡು ತೋರಿಸಿದರಂತೆ ಇಂದ್ರದೇವರು. ದೇವರನ್ನು ಕುರಿತು ತಪಸ್ ಮಾಡಿದ್ದೀನಿ, ದೇವರ ಗುಣ ಚಿಂತನೆ ಮಾಡ್ತಾ ಇದ್ದೀನಿ, ಅದರಿಂದ ನನ್ನ ಆಯುಷ್ಯ ತೆಗಿಬೇಡ, ಇನ್ನೊಂದು ಆಯುಷ್ಯವನ್ನು ಕೊಡು ಹಾಗೆ ಅಂತ. ಅದೊಂದು ಕತೆ ಬರ್ತದೆ. ಇಂದ್ರದೇವರು ಸರಿ ಆಯ್ತು ತಪಸ್ ಮಾಡು ತಿಳ್ಕೊ ಅಂತ ಹೇಳಿ ಹೋದ್ರು. ತಿರ್ಗಾ ಸ್ವಲ್ಪ ವರ್ಷಗಳು ಬಿಟ್ಟು ಬಂದ್ರು. ತಿರ್ಗಾ ಹಾಗೆ ಹೇಳಿದ್ರಂತ ಆ ಋಷಿಗಳು, ನಾ ತಪಸ್ ಮಾಡ್ತಾ ಇದ್ದೀನಿ, ಇನ್ನು ದೇವರನ್ನ ತಿಳಿಬೇಕಾದ ತುಂಬಾ ಇದೆ ಹಾಗೆ ಅಂತ. ಹೀಗೆ ಹೋಗಿ ಬಂದು ಮಾಡ್ತಾ ಇದ್ರು. ಇಂದ್ರದೇವರು ಒಂದ್ಸಲ ತೋರಿಸಿದ್ರಂತೆ, ನೋಡಪ್ಪ ಋಷಿ, ನೀನು ತಿಳಿತಾ ಇದ್ನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ತಿಳಿದಿದ್ದು ಎಷ್ಟು ಗೊತ್ತಾ ಹಾಗೆ ಅಂತ ಒಂದು ಮುಷ್ಟಿ ಮಣ್ಣನ್ನು ತೆಗೆದು ತೋರಿಸಿದರಂತೆ. ದೇವರ ಗುಣ ಪರ್ವತದಷ್ಟು, ನೀನು ತಿಳ್ಕೊಂಡದ್ದು ಕೈ ಮುಷ್ಟಿಯಷ್ಟು ಹಾಗೆ ಅಂತ. ಅದೇ ರೀತಿಯಾಗಿ ಯಾವ ದೇವತೆಗಳು ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಯಥಾಯೋಗ್ಯವಾಗಿ ಒಂದು ಮುಷ್ಟಿ ಅಷ್ಟೇ ತಿಳಿಯಬಹುದು ಹಾಗೆ. ಅತಃ ಯಥಾ ಏನ ಪ್ರಕಾರೇಣ ಏತತ್ ಪ್ರಾಣಾದಿ ಜಗತ್ ಅನುಶಿಷ್ಯ, ಅಂದ್ರೆ ಏನರ್ಥ, ಯಾವ ಕಾರಣದಿಂದ ಈ ಪ್ರಾಣಾದಿ ಜಗತ್ತು, ಪ್ರಾಣ ಮುಂತಾದವುಗಳು ಸೇರಿದವು ಈ ಜಗತ್ತು, ಪ್ರಾಣ ಇಂದ್ರಿಯಗಳು, 10 ಇಂದ್ರಿಯಗಳು, ಪಂಚಭೂತಗಳು, ತನ್ಮಾತ್ರೆಗಳು, ಈ ರೀತಿಯಾಗಿ ಇದನ್ನೆಲ್ಲ ಹೇಗೆ ಇಟ್ಟುಕೊಂಡು ಪರಮಾತ್ಮ ಪ್ರೇರಣೆ ಮಾಡಿ ಜಗತ್ತನ್ನು ನಡೆಸ್ತಾನೆ ಹಾಗೆಂಬುದು ತಮ್ ಪ್ರಕಾರಂ, ಹೇಗೆ ಪ್ರೇರಣೆ ಮಾಡಿ ಹೇಗೆ ನಡೆಸ್ತಾನೆ, ಯಾವ ರೀತಿಯಾಗಿ ನಡೆಸ್ತಾನೆ ಹಾಗೆ ಅಂತ ವಯಂ ನ ವಿದ್ಮ, ಅಂದ್ರೆ ನ ವಿದ್ಮಃ, ನಾವದನ್ನು ತಿಳಿದಿಲ್ಲ, ದೇವತೆಗಳು ತಿಳಿದಿಲ್ಲ. ಅಂದರೆ ಋಷಿಗಳು, ಗಂಧರ್ವರು, ಸಾಮಾನ್ಯ ಮನುಷ್ಯರು ತಿಳಿದಿಲ್ಲ ಅಂದ್ರೆ ಇನ್ನೇನು ಹೇಳೋದು, ಬ್ರಹ್ಮಾದಿ ದೇವತೆಗಳು ತಿಳಿದಿಲ್ಲ ಅಂತ ಒಟ್ಟು. ವಿಸರ್ಗಲೋಪ ಛಾಂದಸಃ. ಇನ್ನು ಸಾಮಾನ್ಯಾಕಾರ ಜ್ಞಾನಮೇವ ನಾಸ್ತಿ, ಸಾಮಾನ್ಯವಾಗಿಯೂ ತಿಳಿದಿಲ್ಲ. ಸರಿ, ಸಾಮಾನ್ಯವಾಗಿ ತಿಳಿದಿಲ್ಲ, ವಿಶೇಷವಾಗಿ ದೇವರು ಹೇಗೆ ಪ್ರೇರಣೆ ಮಾಡ್ತಾರೆ ಅಂತ ತಿಳಿದಿರಬಹುದೋ ಏನೋ ಹಾಗೆ ಅಂತ ಸಂಶಯ ಬಂದರೆ ಅದಕ್ಕೆ ಉಪನಿಷತ್ ಹೇಳ್ತಾ ಇದೆ, ನ ವಿದ್ಮ ನ ವಿಜಾನೀಮಃ ಹಾಗೆ. ಅಂದ್ರೆ ಸಾಮಾನ್ಯಕಾರವಾಗಿಯೇ ತಿಳಿದಿಲ್ಲ, ವಿಶೇಷವಾಗಿ ತಿಳಿದಿಲ್ಲ ಅಂತ ಇನ್ನೇನು ಹೇಳೋದು. ಕುತಃ ವಿಶೇಷ ಜ್ಞಾನಂ ಇತಿ ಭಾವೇನ, ಸಾಮಾನ್ಯ ಜ್ಞಾನವೂ ಇಲ್ಲ, ಸ್ಪೆಷಲ್ ಜ್ಞಾನವೂ ಇಲ್ಲ. ನ ವಿಜಾನೀಮಃ ಹಾಗೆ ಅಂತ ಬ್ರಹ್ಮದೇವರು, ಇದೆಲ್ಲ ಯಾರು ಹೇಳುವ ಮಾತು? ಬ್ರಹ್ಮದೇವರು ಹೇಳುವ ಮಾತು. ಬ್ರಹ್ಮ ನನ್ನನ್ನು ಸೇರಿಸಿ ಯಾವ ದೇವತೆಗಳು ಹೇಗೆ ಪ್ರೇರಣೆ ಮಾಡ್ತಾನೆ ಹಾಗೆಂಬ ದೇವರ ಪ್ರೇರಣಾ ಶಕ್ತಿ, ಅದನ್ನ ಒಂದು ಗುಣ ಇದು ಪ್ರೇರಣಾ ಶಕ್ತಿ, ಅದನ್ನ ಸಂಪೂರ್ಣವಾಗಿ ತಿಳಿದಿಲ್ಲ ಅಂತ ಒಟ್ಟು. ತದಾಹ ಭಾಷ್ಯೆ ಅಗಮ್ಯ ಸರ್ವದೇವೈಶ್ಚ ಪರಿಪೂರ್ಣ ಹೇತುತಃ, ದೇವರು ಅಗಮ್ಯ, ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ, ಪರಿಪೂರ್ಣನಾದ್ದರಿಂದ ಹಾಗೆ. ಅದಕ್ಕೆ ಕಾರಣ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಯಾಕೆ? ಅನಂತ, ದೇವರು ಅನಂತ ಗುಣಪೂರ್ಣನಾಗಿದ್ದಾನೆ, ಅನಂತ ಗುಣಗಳು ಪೂರ್ಣವಾಗಿದೆ. ಆ ದೇವರ ಗುಣಗಳು ಯಾವುದು, ಅದನ್ನು ಹೇಳುವ ಶಬ್ದಗಳು ಯಾವುದು, ಅದರಿಂದ ಯಾವ ಗುಣ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ, ಅದು ಹೇಗಿರುತ್ತದೆ ಅದರ ನಮಗೆ ಗೊತ್ತಾಗೋದಿಲ್ಲ ಹಾಗೆಂತ ಬ್ರಹ್ಮದೇವರು ಹೇಳುವ ಮಾತು. ಸೊ ಬ್ರಹ್ಮದೇವರೇ ಹೀಗೆ ಹೇಳಿದ ಮೇಲೆ ನನ್ನ ಸಾಮಾನ್ಯ ಮನುಷ್ಯರ ಪಾಡೇನು ಅಂತ ನಾವು ಊಹೆ ಮಾಡ್ಕೋಬಹುದು. ಹಾಗೆಂತೇಳಿ ತಿಳಿಯೋದೇ ಇಲ್ಲ, ಪಾಠಕ್ಕೆ ಯಾಕೆ ಹೋಗಬೇಕು, ಹೋಗೋದೇ ಬೇಡ ಹಾಗೆ ಅಂತಲೂ ಚಿಂತನೆ ಮಾಡಬಾರ್ದು. ಯೋಗ್ಯವಾಗಿ ತಿಳಿಯಲು ಸಾಧ್ಯ, ಎಷ್ಟು ತಿಳಿದಿದ್ದೀವಿ ಅಷ್ಟೇ ದೇವರದು ಅಂತ ನಾವು ತಿಳ್ಕೋಬಾರ್ದು. ಸ್ವಲ್ಪ ಮುಷ್ಟಿ ತಿಳಿದಂತೆ ಅಷ್ಟೇ ಅಂತ ಒಟ್ಟು. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮಃ ನ ವಿದ್ಮ ನ ವಿಜಾನೀಮಃ ಯಥೇತದನುಶಿಷ್ಯ. ಮುಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.